ಗೂಗಲ್ ಡೇಟಾ ಸೆಂಟರ್ಗಳಿಗೆ ಹೆಚ್ಚುತ್ತಿದೆ ನೀರಿನ ದಾಹ. ತಂತ್ರಜ್ಞಾನದ ಅಬ್ಬರಕ್ಕೆ ಅದರ ನಡುವೆ ಪರಿಸರಕ್ಕೆ ಕಾದಿದೆಯಾ ಹಾಗಾದ್ರೆ ಕಂಟಕ? ಗೂಗಲ್ ಸಾಮ್ರಾಜ್ಯಕ್ಕೆ ಬೇಕಿದೆ ಕೋಟಿ ಕೋಟಿ ಲೀಟರ್ ನೀರು. ಗೂಗಲ್ ಡೇಟಾ ಸೆಂಟರ್ಗಳಿಗೆ ಹೆಚ್ಚುತ್ತಿದೆ ನೀರಿನ ದಾಹ ಅಂದ್ರೆ ಅದರ ಅರ್ಥ ಏನು? ತಂತ್ರಜ್ಞಾನದ ಅಬ್ಬರದ ನಡುವೆ ಪರಿಸರಕ್ಕೆ ಕಾದಿದೆಯಾ ಕಂಟಕ? ಗೂಗಲ್ ಸಾಮ್ರಾಜ್ಯಕ್ಕೆ ಬೇಕಿದೆ ಕೋಟಿ ಕೋಟಿ ಲೀಟರ್ ನೀರು. ಲಕ್ಷಾಂತರ ಲೀಟರ್ ಅಲ್ಲ, ಕೋಟಿ ಕೋಟಿ ಲೀಟರ್. ವಿಶ್ವದ ದೈತ್ಯ ಸರ್ಚ್ ಇಂಜಿನ್ ಗೂಗಲ್ನ ಡೇಟಾ ಸೆಂಟರ್ಗಳಲ್ಲಿ ನೀರಿನ ಬಳಕೆ ಭಾರಿ ಏರಿಕೆ. ಪರಿಸರವಾದಿಗಳಲ್ಲಿ ಶುರುವಾಯಿತು ಆತಂಕ. ಪ್ರಕೃತಿ ಪ್ರೇಮಿಗಳಿಗೆ ಇದು ಒಂದು ತರಹದ ಗಾಬರಿ. ಹೆಚ್ಚುತ್ತಿದೆ ಗೂಗಲ್ನ ದಾಹ. ಕೇವಲ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅದನ್ನು ಉಳಿಸಿಕೊಳ್ಳಲು ಗೂಗಲ್ ಕುಡಿಯುತ್ತಿದೆ ಭೂಮಿಯ ಅಂತರ್ಜಲ. ಡೇಟಾ ಸೆಂಟರ್ಗಳ ಸರ್ವರ್ಗಳನ್ನು ತಂಪಾಗಿಸೋದಕ್ಕೆ ಕೂಲಿಂಗ್ ಬಳಕೆಯಾಗುತ್ತಿದೆ ಲಕ್ಷಾಂತರ ಗ್ಯಾಲನ್ ನೀರು. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವೇ ಇದಕ್ಕೆ ಕಾರಣವಾ? ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಹೆಚ್ಚಾದಂತೆ ಸರ್ವರ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ತಂಪಾಗಿಸಲು ಬೇಕಿದೆ ಇನ್ನೂ ಹೆಚ್ಚಿನ ನೀರು. ಗೂಗಲ್ ಡೇಟಾ ಸೆಂಟರ್ಗಳಿಗೆ ಹೆಚ್ಚುತ್ತಿದೆ ನೀರಿನ ದಾಹ. ಮನೆಯ ಮೇಲ್ಮಹಡಿಯಲ್ಲಿ ಕೂತು ಸ್ಮಾರ್ಟ್ಫೋನ್ಗಳ ಗೂಗಲ್ ಅನ್ನು ಓಪನ್ ಮಾಡಿ ಹೂ ಇಸ್ ಯಾರು ಈ ದೇಶದ ಪಿತಾಮಹ ಅಂತ ಕೇಳಿದ ಕ್ಷಣಾರ್ಧದಲ್ಲಿ ಉತ್ತರ ಬರುವಂತೆ ಗೂಗಲ್ನಲ್ಲಿ ನಿಮಗೆ ವ್ಯಕ್ತವಾಗುತ್ತೆ ಆನ್ಸರ್ಗಳು. ಇದಕ್ಕೆ ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ಕಾರಣ ಅಲ್ಲ, ಅದು ಹುಡುಕಿ ಕೊಡಬೇಕಾದ ಸಂದರ್ಭಗಳಲ್ಲಿ ಅದನ್ನು ಕೂಲಾಗಿಸೋದಕ್ಕೆ ಭೂಮಿಯ ಅಂತರ್ಜಲವೂ ಕಾರಣ ಆಗಿದೆ ಅನ್ನುವಂತಹ ಒಂದು ಆಶ್ಚರ್ಯದಾಯಕವಾದಂತಹ ವಿಚಾರ. ಡೇಟಾ ಸೆಂಟರ್ಗಳ ಕೂಲಿಂಗಿಗೆ ಬಳಕೆಯಾಗ್ತಾ ಇದೆಯಾ? ಗೂಗಲ್ನ ನೀರಿನ ದಾಹಕ್ಕೆ ಸಿಕ್ತು ಶಾಕಿಂಗ್ ಅಂಕಿಅಂಶ. ಡೇಟಾ ಸೆಂಟರ್ಗಳ ಕೂಲಿಂಗಿಗೆ ಬಳಕೆಯಾಗುತ್ತಿದೆ ಸಮುದ್ರದಷ್ಟು ನೀರು. ಹಾಗಾದ್ರೆ ನಿಜಕ್ಕೂ ಕೂಡ ಲೆಕ್ಕವಿಲ್ಲದಷ್ಟು ನೀರು ಗೂಗಲ್ ಪಾಲಾಗ್ತಾ ಇದೆ. ಲೆಕ್ಕವಿಲ್ಲದಷ್ಟು ನೀರು. ವರ್ಷಕ್ಕೆ ಗೂಗಲ್ ಬಳಸುತ್ತಿರುವ ನೀರಿನ ಪ್ರಮಾಣ ಎಷ್ಟು ಗೊತ್ತಾ? ನಿಜಕ್ಕೂ ಕೂಡ ಆಶ್ಚರ್ಯ. ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. 20% ಏರಿಕೆ ಕಂಡ ನೀರಿನ ಬಳಕೆ. 20% ಏರಿಕೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಗೂಗಲ್ನ ಜಲ ಬಳಕೆ ಬರೋಬ್ಬರಿ 20% ಹೆಚ್ಚಳ. ತಂತ್ರಜ್ಞಾನದ ಬೆಲೆ ನೀರಾಗುತ್ತಿದೆಯಾ? 5.6 ಬಿಲಿಯನ್ ಗ್ಯಾಲನ್ ನೀರು ಸ್ವಾಹ. ಒಂದೇ ವರ್ಷದಲ್ಲಿ ಗೂಗಲ್ ಡೇಟಾ ಸೆಂಟರ್ಗಳು ಕುಡಿದಿವೆ ಬರೋಬ್ಬರಿ 560 ಕೋಟಿ ಗ್ಯಾಲನ್ ನೀರು. ದೇಶವೇ ಚಿಂತಾಕ್ರಾಂತಕ್ಕೆ ಒಳಗಾಗಬಹುದಾದ ವಿಚಾರ. ದಿನಕ್ಕೆ ಕೋಟ್ಯಾಂತರ ಲೀಟರ್ ಖರ್ಚಾಗ್ತಾ ಇದೆ. ಪ್ರತಿದಿನ ಗೂಗಲ್ನ ಸರ್ವರ್ಗಳನ್ನು ತಂಪಾಗಿಸೋದಕ್ಕೆ ಬೇಕಿದೆ ಕೋಟ್ಯಾಂತರ ಲೀಟರ್ ಶುದ್ಧ ನೀರು. ಎಐ ಕ್ರಾಂತಿಯೇ ಈ ದಾಹಕ ಮೂಲ. ಚಾಟ್ ಬಾಟ್ಗಳು ಮತ್ತು ಎಐ ಸರ್ಚ್ ಹೆಚ್ಚಾದಂತೆ ಸರ್ವರ್ಗಳು ಬಿಸಿಯಾಗುತ್ತಿವೆ. ಅವುಗಳನ್ನು ತಣಿಸೋದಕ್ಕೆ ಬೇಕಿದೆ ಅತಿ ಹೆಚ್ಚು ಜಲರಾಶಿ. ಪರಿಸರ ವರದಿಯಲ್ಲಿ ಬಹಿರಂಗವಾದ ಕರಾಳ ಸತ್ಯ ಇದು. ದೊಡ್ಡ ಕರಾಳ ಸತ್ಯ. ಗೂಗಲ್ ತನ್ನ ವಾರ್ಷಿಕ ಪರಿಸರ ವರದಿಯಲ್ಲೇ ಈ ಆಘಾತಕಾರಿ ದತ್ತಾಂಶವನ್ನು ಒಪ್ಪಿಕೊಂಡಿದೆ. ಭವಿಷ್ಯದ ಆತಂಕ ಶುರುವಾಗಿದೆ. ಕುಡಿಯುವ ನೀರಿಗೂ ಕಂಟಕವಾಗುತ್ತಿದೆಯಾ ತಂತ್ರಜ್ಞಾನ? ನಿಜಕ್ಕೂ ಕೂಡ ಆಶ್ಚರ್ಯ ಜೊತೆಗೆ ದುರಂತ. ಗೂಗಲ್ನ ನೀರಿನ ದಾಹಕ್ಕೆ ಸಿಕ್ತು ಶಾಕಿಂಗ್ ಅಂಕಿಅಂಶ. ಜಾಗತಿಕವಾಗಿ ಚರ್ಚೆಗೆ ಒಳಗಾಗ್ತಾ ಇರತಕ್ಕಂತಹ ವಿಚಾರ. ಎಐ ಎನ್ನುವಂತಹದ್ದು ಅಭಿವೃದ್ಧಿಯ ಹರಿಕಾರ ಎನ್ನುವಂತಹ ಚರ್ಚೆಯ ನಟ್ಟ ನಡುವೆ ಅದು ಈ ಪರಿಸರವನ್ನೇ ನಾಶ ಮಾಡುವ ಶತ್ರು ಅಂತ ಹೇಳಿಯೂ ಕೂಡ ವ್ಯಾಖ್ಯಾನಕ್ಕೊಳಗಾಗ್ತಾ ಇದೆ. ಅದಕ್ಕೆ ಕಾರಣ ಏನು? ಅದರಿಂದ ಎಷ್ಟು ಸಾಧಕತೆಯ ಮುಖ ಇದೆಯೋ ಮಾರಕವಾದ ಮತ್ತೊಂದು ಮುಖವೂ ಇದೆ ಅನ್ನುವಂತಹದ್ದು. ಗೂಗಲ್ ಕೊಡುವಂತಹ ಪ್ರತಿ ಉತ್ತರಕ್ಕೂ ಕೂಡ ಗೂಗಲ್ ಹೊರಹಾಕ್ತಾ ಇರತಕ್ಕಂತಹ ಎನರ್ಜಿಯನ್ನು ತಣಿಸೋದಕ್ಕೆ ನೀರು ಬೇಕಂತೆ. ಅದಕ್ಕೆ ನಮ್ಮ ಅಂತರ್ಜಾಲ ಗುಣಮಟ್ಟವು ಕ್ಷೀಣಿಸ್ತಾ ಇದೆ. ಸರ್ಚ್ ಇಂಜಿನ್ಗಳು ಬಿಸಿಯೇರಿದಾಗ, ಕಾದ ಕುಲುಮೆಯಂತಾದಾಗ ಅದನ್ನು ತಣಿಸೋದಕ್ಕೂ ಕೂಡ ಅಲ್ಲಿ ನೀರಿನ ಅವಶ್ಯಕತೆ. ಇದಕ್ಕೆ ಬಳಕೆಯಾಗ್ತಾ ಇರೋದು ಲಕ್ಷಾಂತರ ಲೀಟರ್ ಅಲ್ಲ, ಬದಲಾಗಿ ಕೋಟ್ಯಾಂತರ ಲೀಟರ್ ನೀರು. ಪರಿಸರ ಪ್ರೇಮಿಗಳ ಗರ್ಭದಲ್ಲಿ ಈಗ ಆತಂಕ ಶುರುವಾಗಿದೆ. ಏನಾದೀತು?
ಭವಿಷ್ಯದ ಚಿತ್ರಣ ಹೇಗೋ, ಚಿತ್ರಣವೇ ವಿಚಿತ್ರತೆಗೆ ತಿರುಗಿದಾಗ, ಪರಿಸರವೇ ಕ್ಷೀಣಿಸಿ ಹೋದಾಗ ಮನುಷ್ಯನಿಗೂ ಕೂಡ ಅದು ಕಂಟಕವೇ. ಮನುಷ್ಯನ ಜೀವ ಮತ್ತು ಜೀವನ ಎರಡಕ್ಕೂ ಕೂಡ ಅದು ಕಂಟಕವಾದೀತು ಎನ್ನುವಂತಹದ್ದು ಪರಿಸರ ಪ್ರೇಮಿಗಳ ಅಭಿಪ್ರಾಯ. AI ಎನ್ನುವಂತಹದ್ದು ಎಷ್ಟೊಂದು ದೇಶಕ್ಕೆ ಸಾಧಕವೋ ಅಷ್ಟೇ ಮಾರಕವೋ ಅನ್ನೋ ತರಹದಲ್ಲಿ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.